ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ವಿರಾಜ್ ಮಾತು ಕೇಳಿದ್ದೆ ನಿಜ, ಆದ್ರೂ ಯಾಕೆ ಏನೇನೋ ಮಾತಾಡ್ತೀರಾ ಎಂದಳು. ಹಾಗೇನೂ ಆಗೋದಿಲ್ಲ, ಆದ್ರೆ ಅಂತ ಹೇಳ್ದೆ ಅಷ್ಟೆ. ಎಲ್ಲದಕ್ಕೂ ರೆಡಿ ಇರಬೇಕು ಅಲ್ವಾ? ಲೈಫ್ ಅಂದರೆ ಎರಡು ಮುಖದ ನಾಣ್ಯ. ಯಾವಾಗ ಬೇಕಾದರೂ ಬದುಕು ಬದಲಾಗಬಹುದು. ಅದಕ್ಕೆ ನನ್ನ ಮಗ ಸಣ್ಣ ಪುಟ್ಟ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಹೀಗೆಲ್ಲ ಹೇಳಿದೆ ಎಂದ. ಏನೋ ವಿರಾಜ್ ಸರ್, ನೀವು ತುಂಬ ಆಲೋಚನೆ ಮಾಡ್ತೀರಾ. ಅವನು ನಿಮ್ಮಷ್ಟೇ ಒಳ್ಳೆ ಮಗ, ಗಂಡ, ಅಣ್ಣ ಆದರೆ ಸಾಕು ಎಂದಳು. ಪುಣ್ಯ ಮಾಡಿರಬೇಕು, ಅವನನ್ನು ಕಟ್ಕೊಳ್ಳೋ ಹುಡುಗಿ ನಿನ್ನಂತೆ ಎಂದವನ ಮಾತಿಗೆ ನಕ್ಕಳು ಸಿರಿ. ಬಂಗಾರಿ, ಅವನು ನಮ್ಮ ಮಗ, ಅವನಿಗೆ ಬೈ ಬ್ಲಡ್ ನನ್ನ ಗುಣ ಹಾಗೆ ನಿನ್ನ ಗುಣ ಬಂದಿರುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಅರ್ಥ ಮಾಡಿಸ್ಬೇಕು, ಅಷ್ಟೇ ನಮ್ಮ ಕೆಲಸ. ಪ್ರಾಕ್ಟಿಕಲಿ ಕಲಿತಾನೆ ಬಿಡು ಎಂದವನು. ಈಗ ನೀನು ಕಲಿಬೇಕಾಗಿರೋದು ಬೇರೆ ಏನು ಆಲೋಚನೆ ಮಾಡದೆ ಮುದ್ದಾಗಿ ಹೇಗೆ ನನ್ನ ಕೈಗೆ ಕೊಡೋದು ಮಿನಿನ ಅಂತ ಎಂದ. ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಅಲ್ಲ ವಿರಾಜ್ ಸರ್, ನನಗೂ ಐಡಿಯಾ ಇದೆ ಎಂದಳು. ನಂಗಿಲ್ವಲ್ಲ ಬಂಗಾರಿ ಎಂದು ಕಣ್ಣು ಹೊಡೆದು ಕೆನ್ನೆಗೆ ಮುತ್ತಿಟ್ಟ. ಹೀಗೆ ನೀವು ರೊಮ್ಯಾನ್ಸ್ ಮಾಡೋದು ಕಮ್ಮಿ ಮಾಡಬೇಕಾಗತ್ತೆ, ಯಾಕಂದರೆ ಈಗ ನಾನು ಒಬ್ಳಲ್ಲ ಇಬ್ಬರು ಎಂದಳು ಅವನನ್ನು ಕಾಡಲು. ನೀನೇ ಹೇಳ್ತಿದ್ಯಾ ಒಬ್ರಲ್ಲ ಇಬ್ಬರು ಅಂತ, ಸೊ ಈಗ ಡಬಲ್ ರೊಮ್ಯಾನ್ಸ್ ಮಾಡಬೇಕು ತಾನೆ ಎಂದು ಇನ್ನೊಂದು ಕೆನ್ನೆಗೂ ಮುತ್ತಿಟ್ಟ. ವಿರಾಜ್ ಮಾತುಗಳು ಕೇಳಿ ಏನನ್ನಿಸ್ತೋ ಸಿರಿಗೆ ಗೊತ್ತಿಲ್ಲ. ಅದು ಸೀಸನ್ 2ಗೆ ಏನಾದರೂ ಹಿಂಟ್ ಕೊಡ್ತಾ ನೋಡಬೇಕು. ಈತ ಸಂಜೆ 5 ಗಂಟೆಗೆಲ್ಲ ಬಂದ್ಬಿಟ್ಟಿದ್ದ ವಿದ್ಯುತ್. ಯಾರು ಅಂತ ನೋಡು ಮಗಳೇ ಎಂದು ಪೇಪರ್ ನೋಡ್ತಾ ಕುಳಿತಿದ್ದ ರಮಣಕಾಂತ್ ಮಾತಿಗೆ ಹಾ ಅಪ್ಪ ಹೀಗೆ ನೋಡ್ತೀನಿ ಎಂದು ಬಾಗಿಲು ತೆರೆದವಳು ವಿದ್ಯುತ್ನ ನೋಡಿ ಜ್ಯೋತ್ ಎಂದು ಅಚ್ಚರಿಯಾದರೆ, ಯಾಕ್ರಿ ಪರಿ ಮೇಡಮ್ ಖುಷಿ ಆಗಲಿಲ್ವಾ ಎಂದ. ಅವನೇನೋ ಪ್ರತಿ ಸಾರಿ ಹೇಳೋ ಹಾಗೆ ಇವತ್ತು ಬರೋದಿಲ್ಲ ಅಂತ ಸುಮ್ಮನೆ ಇದ್ಲು. ಅದವನು ನಿಜಕ್ಕೂ ಬಂದ್ಬಿಟ್ಟಿದ್ದ ಇವತ್ತು. ಯಾರ ಮಗಳೇ ಎಂದು ರಮಣಕಾಂತ್ ಕೇಳುವಾಗ, ನಿಮ್ಮ ಮಗನೇ ಅಪ್ಪ ಎಂದು ಒಳಗಡೆ ಬರುತ್ತಾ ಅವಳನ್ನು ಬಾಗಿಲಾಗ್ತಾ ಶಾಕ್ನಲ್ಲೇ ಇರುವಾಗಲೇ ಅವಳ ಕೈಗೆ ಸೀರೆ ಬ್ಯಾಗ್ ಕೊಟ್ಟು, ದಿಸ್ ಇಸ್ ಫಾರ್ ಯು ಪರಿ ಎಂದು ಕಿವಿಯಲ್ಲಿ ಪಿಸುಗುಟ್ಟಿ, ನಾನೇ ಉಡಿಸ್ತೀನಿ ಎಂದು ಹೋದ. ಸೀರೆ ಬ್ಯಾಗ್ ನೋಡಿ ನಾಚಿ ರೂಮ್ನಲ್ಲೇ ಬ್ಯಾಗ್ ಇಟ್ಟು ರಾತ್ರಿ ಅಡುಗೆ ಕಡೆಗೆ ಗಮನ ಕೊಟ್ಲು. ಕೈ ಕಾಲು ಮುಖ ತೊಳೆದುಕೊಂಡು ಫ್ರೆಶ್ ಆಗಿ ಬಂದವನ್ನು ರೂಮ್ನಲ್ಲಿ ನೋಡಲು ಪರಿ ಅಲ್ಲಿರಲಿಲ್ಲ. ಅವನು ತಂದಿದ್ದ ಸೀರೆ ಬ್ಯಾಗ್ ಮಾತ್ರ ಅಲ್ಲಿತ್ತು. ಪರಿ ಎಲ್ಲಿದ್ಯಾ ಪರಿ ಎಂದು ಅವಳನ್ನೇ ಹುಡುಕ್ತಾ ಅಡುಗೆ ಮನೆ ಕಡೆಗೆ ಹೋದ ಮಗನನ್ನು ನೋಡುವ ರಮಣಕಾಂತ್ ಪೇಪರ್ ಓದುವ ಹಾಗೆಯೇ ನಟಿಸಿದ್ರು. ಅಪ್ಪ ರಾತ್ರಿ ಚಪಾತಿ ಎಂದು ಕೇಳೋಕೆ ಬರ್ತಿದ್ದವಳ ನಡು ಬೆಳೆಸಿ, ಏನು ಮೇಡಮ್ ಸೀರೆ ತೆರೆದು ಕೂಡ ನೋಡಿಲ್ಲ, ಅಷ್ಟೊಂದು ಬ್ಯುಸಿನಾ ಎಂದು ಕೇಳಿದ. ಜ್ಯೂತ್ ಮಾವ ಇಲ್ಲೇ ಇದ್ದಾರೆ, ಇಲ್ಲಿ ಹೋಗು ರಾತ್ರಿಗೆ ನೋಡ್ಕೊಳ್ಳೋಣ ಎಂದಳು. ಏನು ನೋಡ್ಕೊಳ್ಳೋಣ ಅಂದರೆ 5 ಗಂಟೆಗೆ ಬಂದಿದ್ದು ರಾತ್ರಿ ನೋಡ್ಕೊಳ್ಳೋದಕ್ಕ ಎಂದು ಪ್ರಶ್ನಿಸುತ್ತಾ ಅವಳ ಮುಂಗೋಳಲ್ಲಿ ಕೈಯಾಡಿಸಿದನು. ವಿದ್ಯುತ್ ಬೇಗ ಅಡುಗೆ ಮಾಡ್ತಾ ಇರೋದು ಅದಕ್ಕೆ ಎಂದಳು. ಹಾಗಾದರೆ ನಾನು ಹೆಲ್ಪ್ ಮಾಡ್ತೀನಿ ಎಂದವನು ಚಪಾತಿ ಹಿಟ್ಟಿನ ಅವಳ ಕೈಗಳಿಗೆ ಕೈ ಸೇರಿಸಿದ. ವಿದ್ಯುತ್ ಈ ರೀತಿ ಮಾಡಿದ್ರೆ ಅಡುಗೆ ಆಗೋದಿಲ್ಲ, ಬೇಗ ಲೇಟ್ ಆಗುತ್ತೆ ಹೋಗು ಎಂದಳು. ಅವಳ ಕೆನ್ನೆ ಮೇಲೆ ಹಸಿಟ್ಟನ್ನ ಮೆತ್ತಿದವನು ಅವಳ ಮುಕ್ತ ಮುಖ ನೋಡ್ತಾ, ಪರಿ ನಾನು ಯಾವತ್ತೂ ನಿನ್ನ ಜೊತೆಗೆ ಹೀಗೆಲ್ಲ ನಡ್ಕೊಂಡೇ ಇಲ್ಲ, ನಿನಗೆ ಇದೆಲ್ಲ ಮಿಸ್ ಮಾಡಿಕೊಂಡ ಅನಿಸಿಲ್ವಾ ಯಾವತ್ತೂ ಎಂದು ಪ್ರಶ್ನಿಸಿದ. ಪ್ರೀತಿ ಹೇಳ್ಕೊಂಡ ನಂತರ ಇಬ್ಬರು 5 ವರ್ಷ ದೂರ ಇದ್ರು. ಮದುವೆ ಆದಮೇಲೂ ಕೂಡ ವಿದ್ಯುತ್ ಕೆಲಸ ಅಂತಲೇ ಬ್ಯುಸಿ ಇರ್ತಾನೆ. ಅವನಂತೂ ದಿನದಲ್ಲಿ ಸುಮಾರು 12ರಿಂದ 14 ತಾಸು ಹೊರಗಿನ ಕೆಲಸವೇ ಮಾಡ್ತಾನೆ. ಅದಕ್ಕೆ ಹೀಗೆಲ್ಲ ಕೇಳಿದ್ದ. ನೀನು ಯಾವಾಗಲೂ ವರ್ಕ್ ಕಡೆ ಗಮನ ಕೊಡ್ತೀಯ ಅಲ್ವಾ, ಯಾಕೆ ಅಂತ ನನಗೆ ಗೊತ್ತು. ಲೈಫ್ನಲ್ಲಿ ನೀನು ನಿನ್ನದೇ ಕಾಲ ಮೇಲೆ ನಿಲ್ಲಬೇಕು ಅಂತ ಅಲ್ವಾ. ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಎರಡೂ ಬೇರೆ ಬೇರೆ ಇರಬೇಕು. ಅದಕ್ಕೆ ನಾನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ವಿದ್ಯುತ್. ನಾವು ಸೆಟಲ್ ಆದರೆ ಇದೆಲ್ಲ ಇದ್ದಿದ್ದೆ ಅಲ್ವಾ ಎಂದವಳ ಮೇಲೆ ಹೆಮ್ಮೆ ಅನಿಸಿತ್ತು ಅವನಿಗೆ. ಆದರೂ ಅವಳ ಕಣ್ಣಲ್ಲೂ ನೀರಾವರಿಸಿತ್ತು. ಪರಿಗೆ ಪ್ರೀತಿಸಿ ಮದುವೆ ಆಗೋ ಆಸೆಯಂತೆ ಮದುವೆ ಏನೋ ಆಯಿತು. ಆದರೆ ಅವನಂತೂ ದಿನಗಳಲ್ಲಿ ಕಳೆದಂತೆ ಬಿಸಿ ಆಗ್ತಾನೇ ಇದ್ದಾನೆ ಹೊರತು ಒಮ್ಮೆ ಕೂಡ ಅವಳ ಜೊತೆಗೆ ಟೈಮ್ ಕಳೆಯುವ ಮನಸ್ಸು ಮಾಡಿರಲಿಲ್ಲ. ಅವಳಿಗೂ ಮುಂಬೈ ಅಂತ ನಗರದಲ್ಲಿ ಒಬ್ಬಂಟಿಯಾಗಿದ್ದೀನಾ ಎಂದು ಅನುಮಾನವೇ ಬಂದಿತ್ತು ಎಷ್ಟೋ ಬಾರಿ. ಐ ಆಮ್ ಸಾರಿ ಪರಿ, ನಾನು ಇನ್ನು ಮುಂದೆ ನಿನ್ನ ಜೊತೆಗೆ ಟೈಮ್ ಕಳೀತೀನಿ. ಎಷ್ಟೇ ಕೆಲಸ ಆದರೂ ನಾನು ದಿನದ ಮಿನಿಮಮ್ 2 ಗಂಟೆ ನನ್ನ ಹೆಂಡತಿಗಾಗಿ ಕೊಡ್ತೀನಿ, ಓಕೆನಾ ಎಂದ. ಥ್ಯಾಂಕ್ಸ್ ವಿದ್ಯುತ್ ಎಂದು ಅಪ್ಪಿದಳು. ಐ ಲವ್ ಯು ಪರಿ ಎಂದ. ಐ ನೋ ಎಂದಳು. ಅಮ್ಮ ಪರಿ ನನಗೆ ಇವತ್ತು ಚಪಾತಿ ಬೇಡಮ್ಮ, ಬರೀ ಅನ್ನ ರಸಂ ಕೊಡಮ್ಮ ಸಾಕು ಎಂದು ರಮಣಕಾಂತ್ ಹೊರಗಡೆಯಿಂದ ಕೇಳಿದ್ದು ಕೇಳಿ, ಬಿಡು ವಿದ್ಯುತ್
ಎಂದು ಅವನಿಂದ ಬಿಡಿಸ್ಕೊಂಡು ಬಂದು, ಅಪ್ಪ ಬರೀ ಅನ್ನ ರಸಂ ತಿಂದರೆ ಸರಿ ಹೋಗುತ್ತಾ, ಚಪಾತಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ ಎಂದು ಆಕೆ ಹೇಳೋ ಮುನ್ನವೇ, ಅಪರೂಪಕ್ಕೆ ನನ್ನ ಮಗ ನಿನ್ನ ಜೊತೆಗೆ ಟೈಮ್ ಕಳೆಯೋಕ್ಕೆ ಕಾಯ್ತಾ ಇದ್ದಾನೆ ಮಗಳೇ, ಅವನಿಗೆ ಟೈಮ್ ಕೊಡು. ಮದುವೆ ಆಗಿ 3-4 ತಿಂಗಳಲ್ಲಿ ಇವತ್ತು ಅವನಿಗೆ ಒಳ್ಳೆ ಬುದ್ಧಿ ಬಂದಿದೆ ಎಂದು ಹೋದರು ರಮಣಕಾಂತ್. ರಾತ್ರಿ ಊಟ ಮುಗಿಸಿದ ರಮಣಕಾಂತ್ ಮಕ್ಕಳಿಗೆ ಡಿಸ್ಟರ್ಬ್ ಮಾಡದ ಹಾಗೆ ಬೇಗನೆ ರೂಮ್ ಸೇರಿದ್ರು. ಇನ್ನೊಬ್ಬರಿ ಮನೆ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮುಗಿಸಿ ರೂಮಿಗೆ ಬಂದಾಗ ಅವಳು ಬರೋದಕ್ಕೆ ಕಾಯ್ತಿದ್ದವನು ತಕ್ಷಣ ಬಾಗಿಲು ಲಾಕ್ ಮಾಡಿದ್ದ. ವಿದ್ಯುತ್, ನೀನು ಮಲಗಿಲ್ವಾ ಎಂದವಳ ಮಾತಿಗೆ, ನಾನು ತಂದಿರೋದು ಬೆಡ್ಶೀಟ್ ಅಲ್ಲ ಪರಿ, ಸೀರೆ ಎಂದು ಸೀರೆ ತೆರೆದು ತೋರಿಸಿದ. ಕೊಡು, ಉಟ್ಕೊಂಡು ಬರ್ತೀನಿ ಎಂದು ಸೀರೆ ಪಡೆಯಲು ನೋಡ್ತಿದ್ದವಳ ಕೈನ ತಡೆದು, ನಾನು ನಿನ್ನ ಗಂಡ, ಈಗ ಸೀರೆ ಉಡ್ಸೋಕ್ಕೆ ಬಿಡು ಎಂದಾಗ ನಾಚಿದಳು. ಕಿಟಕಿ ಕ್ಲೋಸ್ ಮಾಡಿಲ್ಲ ವಿದ್ಯುತ್ ಎಂದ್ಲು. ಹೌದಾ ಎಂದು ಆತ ಆ ಕಡೆ ನೋಡುವಷ್ಟರಲ್ಲಿ ಸೀರೆ ಹಿಡಿದು ಚೇಂಜ್ ಮಾಡಲು ಓಡಿದಳು. ಮೋಸ ಪರಿ, ನಾನೇ ಉಡಿಸ್ತೀನಿ ಅಂದರೆ ನನ್ನೇ ಏಮಾರಿಸ್ತೀಯಾ ಎಂದು ಹುಸಿ ಕೋಪ ತೋರಿದವನು ರೂಮನ್ನು ಕೊಂಚ ಅಲಂಕಾರ ಮಾಡಲು ಆರಂಭಿಸಿದನು. ಅವಳು ಸೀರೆ ಹಾಕಿ ಹೊರ ಬಂದಾಗ ರೂಮ್ ಕತ್ಲಾಗಿತ್ತು. ಏನಿದು, ಕರೆಂಟ್ ಹೋಯ್ತಾ ವಿದ್ಯುತ್ ಎಂದು ಕ್ಯಾಂಡಲ್ ಹುಡುಕ್ತಾ ಇದ್ದವಳ ಮುಖದ ಮುಂದೆ ಮೋಂಬತ್ತಿ ಹಿಡಿದು ಬಂದವನ ನೋಡಿ ತುಸು ನಾಚುತ್ತಾ ಪಕ್ಕ ನೋಡಲು ಮಂದ ಬೆಳಕು ಉರಿಯುವ ಹಾಗೆ ಕ್ಯಾಂಡಲ್ ಬಳಸಿ ರೋಸಸ್ ಬಳಸಿ ಅಲಂಕಾರ ಮಾಡಿದ್ದ. ಬೇಬಿ ಪಿಂಕ್ ಬಣ್ಣದ ಪ್ಲೈನ್ ಸೀರೆಯಲ್ಲಿ ಸಖತ್ತು ಕ್ಯೂಟಾಗಿ ಕಾಣಿಸ್ತಿದ್ಲು ಪರಿ. ಕ್ಯಾಂಡಲ್ ಅಲ್ಲೇ ಪಕ್ಕ ಇಟ್ಟು ಅವಳ ಬಳಿ ಬಂದವನು, ಈ ಸೀರೆಯಲ್ಲಿ ತುಂಬ ಮುದ್ದಾಗಿದೆಯಾ ಪರಿ ಎಂದ. ಥ್ಯಾಂಕ್ಸ್ ಎಂದಳು. ಎಲ್ಲಿಗಾದರೂ ಔಟಿಂಗ್ ಹೋಗಿ ಸ್ಪೆಷಲ್ ಟೈಮ್ ಕಳೆಯೋದು ಬಿಟ್ಟು ಇಲ್ಲೇ ಇದ್ದೀವಿ ಅಂತ ಬೇಜಾರಿಲ್ಲ ತಾನೆ ಎಂದ. ಹಾಗೇನಿಲ್ಲ ಎಂದಳು. ಅವಳು ಎಷ್ಟೇ ಸಿರಿವಂತ ಮನೆಯಿಂದ ಬಂದಿದ್ರೂ ವಿದ್ಯುತ್ಗಾಗಿ ಅವನ ರೀತಿ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡು ಹೋಗ್ತಾ ಇದ್ಲು. ಇನ್ನು ಮನೆ ಕಡೆಯಿಂದ ಹೆಲ್ಪ್ ತಗೊಂಡ್ರೆ ಅವನಿಗೆ ಸ್ವಾಭಿಮಾನ ಅಂತ ಸುಮ್ಮನಿದ್ಲು. ಹನಿಮೂನ್ ಅಂತ ಕೂಡ ನಾವೆಲ್ಲಿಗೂ ಹೋಗಿಲ್ಲ. ಐ ಆಮ್ ಸೋ ಸಾರಿ ಪರಿ, ಬಟ್ ಐ ಪ್ರಾಮಿಸ್ ಯು, ನಾನು ಲೈಫ್ನಲ್ಲಿ ಒಳ್ಳೆ ಸ್ಥಾನಕ್ಕೆ ಏರಿದ ಮೇಲೆ ನಿನ್ನ ಎಲ್ಲ ಆಸೆಗಳನ್ನು ನೀನು ಹೇಳೋ ಮುಂಚೆಯೇ ಈಡೇರಿಸ್ತೇನೆ, ಪ್ರಾಮಿಸ್ ಎಂದ. ಆ ಮಾತು ಸಾಕಿತ್ತು ಅವಳಿಗೆ. ಐ ನೋ ಎಂದು ಅವನನ್ನು ಅಪ್ಪಿದಳು. ನನಗೆ ಇನ್ನೂ ಜಾಸ್ತಿ ಹೊತ್ತು ನಾವು ದೂರ ಇರೋದು ಸರಿ ಅನ್ನಿಸ್ತಲ್ಲ, ನಾವು ಬೇಗ ಒಬ್ಬರಾಗ್ಬಿಡೋಣ ಎಂದವನ ಮಾತಿಗೆ ತುಸು ನಾಚಿಕೆ ತೋರುತ್ತಾ ಹಿಂದೆ ಸರಿಬೇಕು ಮೃದುವಾಗಿ ಅವಳನ್ನು ಬಳಿಸಿದವನು, ನನ್ನ ಹೆಂಡತಿ ಆಸೆಗಳು ಸಾಕಷ್ಟಿವೆ, ಆದರೆ ಅದರಲ್ಲಿ ಹೈ ಪ್ರಿಯಾರಿಟಿ ಇದೆ ಅಂತೆ. ಇದರಿಂದ ಅವಳ ಆಸೆಗಳನ್ನು ಇನ್ನು ಮುಂದೆ ಈಡೇರಿಸೋ ಕಾರ್ಯ ಶುರು ಮಾಡೋಣ ಎಂದವನು ರೀತಿಯ ಹೊತ್ತು ಮಂಚ ಸೇರಿದ. ಎಲ್ಲಿ ಮೊದಲಾಯಿತೋ ಅವರೇ ಬಲ್ಲರು. ನೋಡುತ್ತಲೇ ಮಂದ ಬೆಳಕು ಹಾರಿ ಪ್ರಶಾಂತ ರಾತ್ರಿ ಯಾವರಿಸಿ ಇಬ್ಬರ ನಡುವಿನ ಅಂತರ ಸರಿದು ಬರೀ ವಿದ್ಯುತ್ನ ಪ್ರೇಮ ರಸಾಯನದಲ್ಲಿ ಮುಳುಗೆದ್ದರು. ಅವಳನ್ನು ಅವಳಿಚ್ಛೆಯಂತೆಯೇ ಅವನಲ್ಲಿ ಬೆರೆಸಿಕೊಂಡವ ಅವಳನ್ನು ಕಾಯವಾಚ ಮನಸಾರೆ ತನ್ನವಳನ್ನಾಗಿ ಮಾಡಿಕೊಂಡಿದ್ದ ವಿದ್ಯುತ್. ದಿನಗಳು ವಾರಗಳಂತೆ, ವಾರಗಳು ತಿಂಗಳುಗಳಂತೆ ಕಳೆಯುತ್ತಾ ಈಗ ಮಂಡೋದರಿಗೆ 9 ತಿಂಗಳು ತುಂಬಿತ್ತು. ಅವಳನ್ನು ನೋಡ್ಕೊಳ್ಳೋಕೆ ಇಬ್ಬರು ಅತ್ತೆಯಂದಿರು, ಒಬ್ಬರು ಹಿರಿತಲೆಯ ಕಮಲಜ್ಜಿ, ಅವಳ ಆರೈಕೆ ಮಾಡಲು ವರ್ಷಾಳಂತ ಅಕ್ಕ, ವರುಣ್ ಅಂತ ಭಾವ, ಕಣ್ಣಿಗೆ ಆನಂದ ಕೊಡುವ ಪುಟ್ಟ ಚೋಟರಾವಣ ಹಾಗೂ ಕ್ಯೂಟಿ ಬೇಬಿ, ಜೊತೆಗೆ ಅವರ ಮುದ್ದು ಸ್ಕೂಬಿ. ಇನ್ನೂ ಆಗಾಗ ಬಂದು ಧನುಷ್, ಸನಾ, ಆರ್ಯಾನಂದ್ ಕೂಡ ಹೋಗ್ತಾ ಇದ್ರು. ಹಾಗೆ ಈ ವಿದ್ಯುತ್ ಕೂಡ ಬೆಂಗಳೂರಿಗೆ ಟ್ರಾನ್ಸ್ಫರ್ ಪಡೆದಿದ್ದ. ಪರಿ ರಮಣಕಾಂತ್ ಯೂತ್ ಕೂಡ ವಾರದಲ್ಲಿ 1 ಬಾರಿ ಬಂದು ಹೋಗ್ತಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳ ಪತಿ ಲಂಕಾಧಿಪತಿ ಅವಳಿಗೆ ಯಾವುದಕ್ಕೂ ಕೊರತೆ ಮಾಡಿರಲಿಲ್ವಲ್ಲ, ಬಿಟ್ರೆ ಮಾಸುತ್ತಾಳೆ ಅನ್ನುವಂತೆ ಅವಳ ಏಳುವ ಮುನ್ನವೇ ಬಿಸಿ ನೀರು ತಯಾರು ಮಾಡಿಸಿರ್ತಿದ್ದ. ಅವಳು ಸ್ನಾನ ಮಾಡಲು ವರ್ಷ ಸಹಾಯ ಮಾಡಿದರೆ ಸಾಕಿತ್ತು. ಸೀರೆ ಸಮೇತ ತಾನೇ ಉಡಿಸಲು ಮುಂದಿರುತ್ತಿದ್ದ. ಸಿರಿ ಗದರಿದಾಗ ಮಸ್ಕ ಹೊಡೆದು ಸೀರೆ ಉಡಲು ಕೈ ಹಾಕ್ತಿದ್ದ. ಅವಳ ಕೂದಲಿಗೆ ಸಾಂಬ್ರಾಣಿಯನ್ನು ಕೊಟ್ಟು ಹಾರಿಸುವುದರ ಕಾರ್ಯವೂ ಸಹ ಅವನೇ ನೋಡ್ಕೊಳ್ತಿದ್ದ. ಇಳೆ ಬಿಟ್ಟ ಕೂದಲಿಗೆ ಪುಟ್ಟ ಕ್ಲಿಪ್ ಹಾಕಿ ಅವಳ ಕೂದಲಿಗೆ ಹೂ ಮುಡಿಸಿ ಅವಳ ಹಣೆಗೆ ಬಿಂದಿ ಜೊತೆಗೆ ಮುತ್ತಿಟ್ಟು ಹೊಟ್ಟೆಯಲ್ಲಿದ್ದ ಮಿನಿನ ಮಾತಾಡಿಸಿ, ಬೇಗ ಬಾ ಮಗಳೇ, ನಿನ್ನ ಮೊಮ್ಮನಿಗೆ ಟ್ರಿಪಲ್ ಕಾಟ ಕೊಡೋಣ ಎಂದು ಕಾಡಿಸಿ ಹೋಗ್ತಿದ್ದ. ಆಫೀಸಿನ ಕೆಲಸದ ನಡುವೆಯೂ ಅವಳಿಗೆ ಹಾಲು ಕೊಟ್ರಾ, ಫ್ರೂಟ್ಸ್ ಕೊಟ್ರಾ, ವೆಜಿಟೇಬಲ್ ಸಲಾಡ್ ಕೊಟ್ರಾ, ಟ್ಯಾಬ್ಲೆಟ್ಸ್ ಕೊಟ್ರಾ ಎಂದು ಕೇಳಲು ಕರೆ ಮಾಡ್ತಾನೇ ಇದ್ದ.
ಬೇಗ ಕೆಲಸ ಮುಗಿಸಿ ಬಂದು ಹೆಂಡತಿ ಮುಂದೆ ಕೂತ್ರೆ ಮುಗೀತು. ಅವಳು ಕೈ ಕಾಲು ಒತ್ತುವುದರಿಂದ ಅವಳಿಗೆ ನಡೆಯಲು ಘಾಸಿ ಆದಾಗಲೂ ಕೈ ಹಿಡಿದು ಗಾರ್ಡನ್ನಲ್ಲಿ ನಡೆಸಿ ಆಯಾಸ ಅನ್ನಿಸ್ದಾಗ ಕೂರಿಸಿ ಅವಳನ್ನು ಮಗುವಿನಂತೆ ಆರೈಕೆ ಮಾಡ್ತಿದ್ದ. ಪ್ರತಿ ಬಾರಿ ಡಾಕ್ಟರ್ ಬಳಿ ಹೋದಾಗಲೂ ಇವಳಿಗಿಂತ ಟೆನ್ಷನ್ ಅವನಿಗೆ ಇರ್ತಿತ್ತು. ಅದನ್ನು ನೋಡಿ ಡಾಕ್ಟರ್ ಕೂಡ ಕೆಲವೊಮ್ಮೆ ನಕ್ಕಿದ್ದು ಸತ್ಯ, ಹಾಗೆ ಅವನಿಗೆ ಧೈರ್ಯ ಹೇಳಿದ್ದು ಸತ್ಯ. ಮೊದಲನೇ ಡೆಲಿವರಿ ಹೇಗಾಗಿತ್ತೋ ಅವನಿಗೆ ಗೊತ್ತಿಲ್ಲ, ಆದರೆ ಈಗ ತಾನೇ ಕಣ್ಣಾರೆ ಎಲ್ಲವನ್ನ ನೋಡುವಾಗ ಅವಳಿಗಿಂತ ಭಯ ಅವನಿಗೆ ಇತ್ತು. ನನ್ನ ಮಂಡೋದರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ, ಎಲ್ಲ ಸ್ಕ್ಯಾನ್ ಮಾಡಿ ನೋಡಿದ್ದೀರಾ ಅಲ್ವಾ, ಎಲ್ಲ ಆರೋಗ್ಯವಾಗಿದೆ ಅಲ್ವಾ, ನನ್ನ ಹೆಂಡತಿ ರಿಪೋರ್ಟನ್ನೇ ನೋಡಿದ್ದೀರಾ ತಾನೇ, ಹೀಗೆ ಪ್ರಶ್ನೆ ಮಾಡ್ತಾನೆ ಇರ್ತಿದ್ದ. ಅವನ ಕಾಳಜಿ ಕಂಡು ಡಾಕ್ಟರ್ಗೂ ಅವ್ರ ಗಂಡ ಹೀಗೆ ಕಾಳಜಿ ಮಾಡಲಿಲ್ವಲ್ಲ ಅಂತ ಸಿಟ್ಟು ಬಂದು ಅದನ್ನ ಹೇಳಿ ನಕ್ಕಿದ್ದೂ ಉಂಟು. ಹೀಗಾಗಿ ದಿನಗಳು ಅವಳಿಗೆ ಕಳೆದದ್ದೇ ತಿಳಿಯಲಿಲ್ಲ. ಅವಳಿಗೆ ಇನ್ನೆರಡು ವಾರದಲ್ಲಿ ಮಗುವಾಗುವುದಾಗಿ ಡಾಕ್ಟರ್ ಹೇಳಿದ್ರು. ಹಾಗೆ ಇನ್ನೆರಡು ವಾರ ಅಲ್ಲಿರೋದಕ್ಕೆ ಆಗೋದಿಲ್ಲ, ಅವ್ರ ಮನೆಯವರಿಗೆ ಹುಷಾರಿಲ್ಲ ಅಂತ ಬೇರೆ ಡಾಕ್ಟರ್ ಬರ್ತಾರೆ, ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ನಿಮಗೆ ಟೆನ್ಷನ್ ಬೇಡ, ನನಗಿಂತ ಅದ್ಭುತವಾಗಿ ನೋಡ್ತಾರೆ ಅಂತ ಧೈರ್ಯ ಹೇಳಿ ಹೋಗಿದ್ರು. ಸಿರಿನ ಚೆಕಪ್ ಮಾಡ್ತಿದ್ದ ರೆಗ್ಯುಲರ್ ಡಾಕ್ಟರ್. ಅಕಸ್ಮಾತ್ ಯಾರಾದರೂ ನೆಟ್ಟಿಗಿಲ್ಲದೆ ಇರೋರನ್ನ ಕಳುಹಿಸಿ ಕೊಟ್ಟರೆ ನಾನು ಅವ್ರ ಜೊತೆಗೆ ನಿಮ್ಮ ನೆಟ್ಟು ಬೋಲ್ಟ್ನು ಲೂಸ್ ಮಾಡ್ತೀನಿ ಎಂದು ವಿರಾಜ್ ರ್ಯಾಶ್ ಆಗಿ ಮಾತಾಡಿದ್ದ. ಆದರೂ ಡಾಕ್ಟರ್ ಬೇಸರ ಮಾಡ್ಕೊಳ್ದೆ ಅವನಿಗೆ ಹೆಂಡತಿ ಮೇಲಿರೋ ಪ್ರೀತಿ ನೋಡಿ, ಡಾಕ್ಟರ್ ನಿಮ್ಮನ್ನು ಭೇಟಿ ಮಾಡ್ತಾರೆ, ನಿಮಗೆ ಹೇಗನ್ಸುತ್ತೆ ನೋಡಿ ಹೇಳಿ ಎಂದು ನಕ್ಕು ಸುಮ್ಮನಾಗಿದ್ರು. ಹಾಗೆ ದಿನಗಳು ಹತ್ತಿರ ಇದ್ದ ಕಾರಣ ತಡ ಮಾಡದೆ ಸೀಮಂತಕ್ಕೆ ತಯಾರಿ ಮಾಡಿಕೊಳ್ಳಲು ಎಲ್ಲರೂ ನಿರ್ಧರಿಸಿದ್ರು. ಎಲ್ಲರೂ ಸೀಮಂತದ ಬಗ್ಗೆ ಡಿಸ್ಕಸ್ ಮಾಡುವಾಗ ಅವ್ರ ಮನೆ ಬಾಗಿಲಲ್ಲಿ ನಿಂತಿದ್ದ ವ್ಯಕ್ತಿನ ನೋಡಿ ಸಿರಿ ಗಾಬರಿ ಆದ್ಲು. ಯಾರು ನೀವು ಎಂದು ವಿರಾಜ್ ಕೇಳುವಾಗ, ಆಯ್ ಸಿರಿ ನೀನೇನಾ ಎಂದರು ಆ ವ್ಯಕ್ತಿ. ಅವರನ್ನು ನೋಡಿದ್ದೇ ಸಿರಿ ಕಂಗಾಲಾಗಿ, ನೀವು ಎಂದಳು. ಮುಂದೆ ಕತೆ ಓದುತ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾನ್ಸ್ ಆಗಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಇನ್ನಿತರೆ ಕತೆಗಳನ್ನು ಕೂಡ ಕೇಳಿ ಆನಂದಿಸಿ, ಹಾಗೆ ಕತೆಯನ್ನು ಶೇರ್ ಮಾಡೋದು ಮರಿಬೇಡಿ, ಅಭಿಪ್ರಾಯ ತಿಳಿಸೋದು ಮರಿಬೇಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.